ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದು ನೀವು ಇಗ್ನೋರ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀಡಿಂಗ್‌ನ. ಏನಕ್ಕಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ನ ಇಗ್ನೋರ್ ಮಾಡ್ತಾ ಇದ್ದಾರಾ? ನೀವು ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೀರಾ. ಆದ್ರೆ ಟ್ರೂತ್ ಏನಂದ್ರೆ ಅವರು ಸೈಲೆಂಟ್ ಆಗಿದ್ರು. ನಿಮ್ಮ ಲೈಫ್‌ನಲ್ಲಿ ಕಂಪ್ಲೀಟ್ ಆಗಿ ಹೋಗಿಲ್ಲ. ಸೀಕ್ರೆಟ್‌ಲಿ ಇನ್ನೂ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಇಂದು ನಾವು ಅವರ ಹಿಡನ್ ಟ್ರೂತ್ ಸಂಪೂರ್ಣವಾಗಿ ಅನ್ಕವರ್ ಮಾಡೋಣ. ಸೊ ಈ ರೀಡಿಂಗ್‌ನಲ್ಲಿ ಅವರ ರಿಯಲ್ ಫೀಲಿಂಗ್ಸ್ ಏನಿದೆ ಇವಾಗ, ಹಿಡನ್ ಆಕ್ಷನ್ಸ್ ಏನಿದೆ, ಅವರು ಮತ್ತೆ ನಿಮ್ಮ ಹತ್ರ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ನೋಡೋಣ. ಮಿಸ್ ಮಾಡಬೇಡಿ. ಸೊ ಈ ರೀಡಿಂಗ್‌ನ ಕೊನೆವರೆಗೂ ನೋಡಿ. ಅಂಡ್ ನಿಮ್ಮ ಮನಸ್ಸಿನ ಪಾರ್ಟ್ನರ್ ಯಾರಿದ್ದಾರೆ ಅವರ ಹೆಸರನ್ನು 3 ಬಾರಿ ಖುಷಿ ಖುಷಿಯಾಗಿ ನಿಮ್ಮ ಹೆಸರು ಜೊತೆ ಹೇಳ್ಕೊಂಡು ಈ ರೀಡಿಂಗ್‌ನ ಕಾಮ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂಡ್ ನಿಮಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಇದೊಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ಮೊದಲನೇ ಕಾರ್ಡು ಜಸ್ಟಿಸ್ ಬಂದಿದೆ. ಸೊ ಎರಡನೇ ಕಾರ್ಡ್ ಚಾರಿಟ್ ಬಂದಿದೆ. ಕಿಂಗ್ ಆಫ್ ವಾನ್ಸ್ and ace of wands, and the last card eight of cups ಬಂದಿದೆ. So let's start the reading. ಸೊ ಇಲ್ಲಿ ನೀವು ರೀಡಿಂಗ್ ನೋಡ್ತಾ ಇದ್ರೆ, ಈ ಕಾರ್ಡ್ಸ್ ಎನರ್ಜೀಸ್ ನ ನೋಡ್ತಾ ಇದ್ರೆ, ಕಾಂಬಿನೇಷನ್ಸ್ ಒಂದಕ್ಕೊಂದು ತುಂಬಾನೇ ಡೈರೆಕ್ಟ್ ಮೆಸೇಜ್ ಕೊಡ್ತಾ ಇದೆ. ಇಲ್ಲಿ ಯಾವುದೇ ತರ ಶುಗರ್ ಕೋಟಿಂಗ್ ಸಿಚುವೇಶನ್ಸ್ ನಿಮ್ಮ ಜೀವನದಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿ ಈ ರೀಡಿಂಗ್ ಕಾರ್ಡ್ಸ್ ಅಲ್ಲಿ ಒಂದು ಮೂವ್ಮೆಂಟ್ ಶೋ ಆಗ್ತಾ ಇದೆ, ಈಗೋ ತೋರಿಸ್ತಾ ಇದೆ, ಅಂಡ್ ಪಾಸಿಬಲ್ ಕಮ್ ಬ್ಯಾಕ್ ಸ್ಪಾರ್ಕ್ ತೋರಿಸ್ತಾ ಇದೆ. ಸೊ ಎಲ್ಲ ಬ್ರೇಕ್ ಡೌನ್ ಮಾಡೋಣ. ಎಮೋಷನಲಿ ಎಂಗೇಜ್ ಆಗಿ ಏನಾಗ್ತಾ ಇದೆ, ನಿಮ್ಮ ಪಾರ್ಟ್ನರ್ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ಮೊದಲಿಗೆ ಅವರ ಕರೆಂಟ್ ಎನರ್ಜಿ ಏನಿದೆ ಅಂತ ನಾವು ನೋಡೋದಾದ್ರೆ, ಜಸ್ಟಿಸ್ ಬಂದಿದೆ, ಇಲ್ಲಿ ಚಾರಿಟ್ ಬಂದಿದೆ. ಸೊ ಇಲ್ಲಿ ಅವರು ತುಂಬಾ ಕಂಟ್ರೋಲ್ಡ್ ಆಗಿದ್ದಾರೆ. ಲಾಜಿಕಲ್ ಮೈಂಡ್ ಸೆಟ್ ಅಲ್ಲಿ ಅವರು ಸದ್ಯಕ್ಕೆ ಇದ್ದಾರೆ. ಜಸ್ಟಿಸ್ ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ, ಅವರು ಥಿಂಕ್ ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಯಾವುದು ರೈಟ್, ಯಾವುದು ಫೇರ್. ಸೊ ವಾಟ್ ಇಸ್ ರೈಟ್, ವಾಟ್ ಇಸ್ ಫೇರ್ ಅಂತ ಅವರು ಪ್ಯೂರ್ಲಿ ಎಮೋಷನ್ಸ್ ಹಾಕಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಇದ್ರ ಜೊತೆಗೆ ಚಾರಿಟ್ ಬಂದಿರೋದ್ರಿಂದ ಅವರು ಮುಂದೆ ಟ್ರೈ ಮಾಡ್ತಾ ಇದ್ದಾರೆ. ಯಾವ ತರ ಟ್ರೈ ಮಾಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡೋದಿಕ್ಕೆ. ಮತ್ತೆ ಏನು ಈಸಿಯಾಗಿ ಅವರು ಹಿಂದೆಗಡೆದು ಏನು ಅವರು ಯೋಚನೆ ಮಾಡೋದಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ತುಂಬಾನೇ ಕಂಟ್ರೋಲ್ಡ್ ಫೀಲಿಂಗ್ಸ್ ಅಲ್ಲಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇರೋದು ರ್ಯಾಂಡಮ್ ಆಗಿ ಅಲ್ಲ, ಆದ್ರೆ ಅವರು ಕಾನ್ಶಿಯಸ್ ಡಿಸಿಷನ್ ನ ತಗೊಳ್ತಾರೆ. ಸೊ ಆ ಕಾನ್ಶಿಯಸ್ ಡಿಸಿಷನ್ ತಗೊಳ್ಳೋದಕ್ಕೋಸ್ಕರ ಅವರು ಎಲ್ಲಾನನ್ನು ಕಂಟ್ರೋಲ್ ಮಾಡ್ಕೊಂಡು ತುಂಬಾನೇ ಥಿಂಕ್ ಮಾಡಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮನ್ನ, ಆದ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಎದುರುಗಡೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಅವರ ಈಗೋ ಮತ್ತೆ ಪರ್ಸನಾಲಿಟಿ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಕಿಂಗ್ ಆಫ್ ವಾನ್ಸ್ ಬಂದಿದೆ. ಇದು ಒಂದು ಸ್ಟ್ರಾಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಈಗೋಗಾಗಿ, ಅವರ ವ್ಯಕ್ತಿತ್ವಕ್ಕಾಗ್ಲಿ, ಇಲ್ಲಾಂದ್ರೆ ಅವರಿಗೆ ಯಾವುದೇ ತರ ಈಗೋ ಎದುರಾಗ್ತಾ ಇದೆಯಾ ಅಂದ್ರೆ, ಫಸ್ಟ್ ಅವರು ಸ್ಟೆಪ್‌ನ ತೆಗೆದುಕೊಳ್ತಾರೆ. ಆದ್ರೆ ಈಸಿಯಾಗಿ ಅವರು ಸ್ಟೆಪ್‌ನ ತಗೊಳಲ್ಲ. ಎಸ್ಪೆಷಲಿ ಯಾರೆಲ್ಲ ನೋ ಕಾಂಟಾಕ್ಟ್‌ನ ಅನುಭವಿಸ್ತಾ ಇದ್ದೀರಾ, ಸೊ ನನ್ನ ಪಾರ್ಟ್ನರ್ ವಾಪಸ್ ಬರ್ತಾರಾ, ಯಾರಾದ್ರೂ ಅವ್ರಿಗೆ ಕನೆಕ್ಟ್ ಆಗಿದಾರಾ ಅಂತ ಫೀಲ್ ಮಾಡ್ತಾ ಇದ್ದೀರಲ್ಲ, ಅಂಥವ್ರಿಗೆ ಈ ರೀಡಿಂಗ್ ಆಗಿರುತ್ತೆ. ಸೊ ಅವರು ಫಸ್ಟ್ ಸ್ಟೆಪ್ ತೆಗೆದುಕೊಳ್ಳೋದು ಈಸಿಯಾಗಿ ಅಂತೂ ತಗೊಳ್ಳಲ್ಲ. ಅವರು ನಿಮ್ಮಿಂದ ಅಟೆನ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಯಸ್ ಆಗಿ ಅಟೆನ್ಷನ್‌ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇನ್ಸೈಡ್ ಅವರಿಗೆ ಅವರ ವೇ ಅಲ್ಲೇನೆ ಅವರು ನಿಮ್ಮನ್ನ ರೀಚ್ ಆಗ್ತಾರೆ. ಸೊ ನಿಮ್ಮ ಅಟೆನ್ಷನ್ ನೀವು ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಬೇಜಾರಾಗುತ್ತೆ. ಸೊ ಅಟೆನ್ಷನ್ ಕೊಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಅವ್ರು ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ಸೊ ರೆಸ್ಪಾನ್ಸ್‌ನೆಲ್ಲ ಹಾಗೆ ಹಿಡನ್ ಆಗಿ ಇಟ್ಕೊಂಡಿರ್ತಾರೆ. ಏನಕ್ಕಂದ್ರೆ ಅವ್ರಿಗೆ ಹಿಡನ್ ಫೀಲಿಂಗ್ಸ್ ಮತ್ತೆ ಸ್ಪಾರ್ಕ್ ಎರಡೂನು ಬರ್ತಾ ಇದೆ. ಇಲ್ಲಿ ಟ್ವಿಸ್ಟ್ ಏನಂತಂದ್ರೆ, ಅವರಿಗೆ ನಿಮ್ಮ ಮೇಲೆ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ, ಪ್ಯಾಷನ್ ಇದೆ, ಡಿಸೈರ್ ಇದೆ. ನಿಮ್ಮ ಕನೆಕ್ಷನ್ ಕಂಪ್ಲೀಟ್ ಆಗಿ ಓವರ್ ಆಗಿಲ್ಲ ಇಲ್ಲಿ. ಸೊ ನೋ ಕಾಂಟ್ಯಾಕ್ಟ್ ಫೇಸ್ ಅನುಭವಿಸ್ತಾ ಇದ್ರು ಕೂಡ ಅವರು ನಿಮ್ಮ ಮೇಲೆ ಫೀಲಿಂಗ್ಸ್ ಇನ್ನ ಪುಲ್ ಮಾಡ್ತಾ ಇದ್ದಾರೆ. ಹೇಗೆ ಮ್ಯಾಗ್ನೆಟ್ ಇಂದ ಪುಲ್ ಮಾಡ್ತೀವೋ ಅಟ್ರಾಕ್ಷನ್, ಅದೇ ತರ ಪುಲ್ ಆಗ್ತಾ ಇದೆ. ಇಲ್ಲಿ ರೀಸ್ಟಾರ್ಟ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಮೋರ್ ಪ್ಯಾಷನ್ ಆಗಿ ಎಮೋಷನಲ್ ಡೆಪ್ತು ಹೆಚ್ಚಾಗಿ ಇರೋದ್ರಿಂದ ಅವರು ಸ್ವಲ್ಪ ಸ್ಲೋ ಆಗಿ ಕಂಟ್ರೋಲ್ಡ್ ಆಗಿ ಫೀಲಿಂಗ್ಸ್ ನ ಎಕ್ಸ್‌ಪ್ರೆಸ್ ಮಾಡ್ತಾರೆ. ಸೊ ರಿಯಲ್ ಆಕ್ಷನ್ ಯಾವಾಗ ತಗೊಳ್ತಾರೆ ಅಂತ ನಾವು ನೋಡಿದಾಗ, ಇಲ್ಲಿ ಏಟ್ ಆಫ್ ಕಪ್ಸ್ ಬಂದಿದೆ. ಇದನ್ನು ಕೂಡ ಇಂಪಾರ್ಟೆಂಟ್. ಸೊ ಅವರು
ನಿಮ್ಮಿಂದ ಸ್ವಲ್ಪ ದೂರ ಹೋಗಿದ್ದಾರೆ. ಇದ್ ನೋಡ್ಬೋದು ನೀವು ಕಾರ್ಡ್. ಇಲ್ಲಿ ನಿಮ್ಮಿಂದ ದೂರ ಒಂದು ಪಿಕ್ಚರಲ್ಲಿ ನೋಡ್ಬೋದು. ನಿಮ್ಮಿಂದ ದೂರ ಹೋಗ್ತಾ ಇರೋ ತರ ಕಾಣಿಸ್ತಾ ಇದೆ. ಸೊ ಬಟ್ ಇಲ್ಲಿ ಎಮೋಷನಲಿ ಹೋಗ್ತಾ ಇದ್ದಾರೆ. ಸೊ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಡಿಟ್ಯಾಚ್ ಆಗೋದಕ್ಕೆ. ಏನಕ್ಕಂದ್ರೆ ಅವರು ಒಂದು ಮೇಜರ್ ಡಿಸಿಷನ್ ತಗೋಬೇಕಾಗಿದೆ. ಅವರು ಕಾನ್ಷಿಯಸ್ ಆಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ ಏನು ಅವರು ದೂರ ಹೋಗ್ತಾ ಇಲ್ಲ. ಬೇಕು ಅಂತಾನೇನೆ ದೂರ ಹೋಗ್ತಾ ಇದ್ದಾರೆ. ಸೊ ಅವರು ಏನೋ ಒಂದು ಫೀಲ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಅವರು ಚೂಸ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಇರೋದಕ್ಕೆ ಸದ್ಯಕ್ಕೆ ಚೂಸ್ ಮಾಡ್ತಾ ಇದ್ದಾರೆ. ಬಟ್ ಅದು ಏನಕ್ಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಸೊ ಓವರ್ ಆಲ್ ಟ್ರೂತ್ ಇಲ್ಲಿ ಏನಿದೆ ಈ ರೀಡಿಂಗ್ ಅಲ್ಲಿ ಅಂತ ನೋಡೋದಾದ್ರೆ, ಅವರು ನಿಮ್ಮನ್ನ ಕಂಪ್ಲೀಟ್ ಆಗಿ ಎಲ್ಲೂ ಬಿಟ್ಟು ಹೋಗಿಲ್ಲ. ದೂರ ಇದ್ರೂ ಕೂಡ, ಡಿಸ್ಟೆನ್ಸ್ ಅಲ್ಲಿ ಇದ್ರೂ ಕೂಡ ನೀವೇ ಬೇಕು ಅನ್ನೋದನ್ನ ಚೂಸ್ ಮಾಡ್ತಾ ಇದ್ದಾರೆ. ಫೀಲಿಂಗ್ಸ್ ಇದೆಯಾ? ಯೆಸ್ ಖಂಡಿತ ಇದೆ. ಈಗೋ ಸ್ಟ್ರಾಂಗ್ ಇದೆಯಾ? ಯೆಸ್ ಖಂಡಿತ ಇದೆ. ಆಕ್ಷನ್ ಇದೆಯಾ ಡಿಸ್ಟೆನ್ಸ್ ಅಲ್ಲಿ ಇದ್ರೂನು ಅಂತ ನೋಡೋದಾದ್ರೆ ಖಂಡಿತ ಆಕ್ಷನ್ ತಗೊಳ್ತಾರೆ. ಸೊ ನಮ್ಮ ತುಂಬಾ ಇಷ್ಟವಾಗಿರೋ ಕ್ವೆಶ್ಚನ್, ಎಲ್ಲರೂ ಜಾಸ್ತಿ ಕೇಳುವಂತ ಕ್ವೆಶ್ಚನ್, ಅವರು ವಾಪಸ್ ಬರ್ತಾರಾ ನನ್ನ ಕನೆಕ್ಷನ್ ಅಲ್ಲಿ ಅಂತ ಕೇಳ್ತೀರಾ. ಸೊ ಇಲ್ಲಿ ಚಾನ್ಸಸ್ ತುಂಬಾ ಇದೆ. ಬಿಕಾಸ್ ಆಫ್ ಏಸ್ ಆಫ್ ವಾನ್ಸ್ ಬಂದಿದೆ, ಸ್ಪಾರ್ಕ್ ಬಂದೇ ಬರುತ್ತೆ, ಕಿಂಗ್ ಆಫ್ ವಾನ್ಸ್ ಇದೆ. ಸೊ ಬಟ್ ಅವರು ಬರ್ತಾರೆ. ಬಟ್ ಯಾವಾಗ ಬರ್ತಾರೆ? ಇವಾಗ ಕಂಟ್ರೋಲಿಂಗ್ ಅಲ್ಲಿ ಇದ್ದಾರೆ. ಇಲ್ಲ ಅವರ ಪ್ಯಾಷನ್ ಮೇಲೆ ಅವರು ಟ್ರಿಗರ್ ಆಗಿದ್ದಾರೆ. ಸೊ ಅದನ್ನ ಕಂಪ್ಲೀಟ್ ಮಾಡೋವರೆಗೂ, ಅವರು ಎಮೋಷನಲಿ ಅದರಲ್ಲಿ ಕನೆಕ್ಟ್ ಆಗಿರೋವರೆಗೂ ಅವರು ಬರೋದಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಡಿನಯಲ್ ಮಾತ್ರ ಇಲ್ಲ. ನೀವು ಖಂಡಿತ ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಎಫರ್ಟ್ಸ್ಗೆ ಆನ್ಸರ್ ಸಿಗುತ್ತೆ. ನಿಮಗೆ ಅಡ್ವೈಸ್, ಪವರ್ಫುಲ್ ಅಡ್ವೈಸ್ ಏನು ಅಂದ್ರೆ, ನಾನು ಪ್ರತಿ ಸತಿ ಹೇಳ್ತೀನಿ, ಯಾವುದನ್ನೇ ಆಗ್ಲಿ ತುಂಬಾ ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಅವರ ಈಗೋ ಫೀಡ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಅವ್ರಿಗೆ ಈಗೋದಲ್ಲಿ ಇರ್ಬೇಕಾದ್ರೆ ನೀವು ಮತ್ತೆ ಮತ್ತೆ ಅವ್ರಿಗೆ ಈಗೋ ಹರ್ಟ್ ಆಗೋ ತರ ನೀವು ಮಾತಾಡೋದಾಗ್ಲಿ, ಅವ್ರಿಗೆ ಹೇಳೋದಾಗ್ಲಿ ಮಾಡಿದ್ರೆ ಇನ್ನ ಅವರು ತುಂಬಾನೇ ವರ್ಸ್ ಆಗ್ತಾರೆ. ಸೊ ಅದರಿಂದ ಅವ್ರ ಈಗೋನ ಫೀಡ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ವ್ಯಾಲ್ಯೂನ ನೀವು ಮೇಂಟೈನ್ ಮಾಡಿ. ಸೊ ಯಾವಾಗ ಅವರು ನೀವು ಸ್ಟೆಪ್ ಬ್ಯಾಕ್ ತಗೊಳ್ತಿರೋ, ಈಗೋನ ಚೇಸ್ ಮಾಡೋದಾಗ್ಲಿ, ಅವ್ರನ್ನ ಚೇಸ್ ಮಾಡೋದಾಗ್ಲಿ, ನಿಮ್ಮ ವ್ಯಾಲ್ಯೂಗೆ ನೀವು ರೆಸ್ಪೆಕ್ಟ್ ಕೊಡದೆ ನೀವು ವ್ಯಾಲ್ಯೂನ ಕೊಡಕ್ ಸ್ಟಾರ್ಟ್ ಮಾಡ್ತಿರೋ, ಖಂಡಿತ ಚಾರಿಟ್ ಎನರ್ಜಿ ಫ್ಲಿಪ್ ಆಗುತ್ತೆ. ಸೊ ಅವರು ನಿಮ್ಮ ಕಡೆ ಟುವರ್ಡ್ಸ್ ಬಂದೇ ಬರ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದ್ರ ಒಟ್ಟಿಗೆ ಏನಾದ್ರೂ ಥರ್ಡ್ ಪಾರ್ಟಿ ಕನೆಕ್ಷನ್ ಅಲ್ಲಿ ಇದಾರಾ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ರೀಡಿಂಗ್ ಅಲ್ಲಿ ಕ್ಲಿಯರ್ ಆಗಿ ನಾವು ನೋಡೋದಾದ್ರೆ, ಸ್ಟ್ರಾಂಗ್ ಥರ್ಡ್ ಪಾರ್ಟಿ ಎನರ್ಜಿ ಏನು ಕಾಣಿಸ್ತಾ ಇಲ್ಲ. ಆದ್ರೆ ಕಂಪ್ಲೀಟ್ಲಿ ರೂಲ್ ಔಟ್ ಕೂಡ ಮಾಡೋಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಜಸ್ಟಿಸ್ ಮತ್ತೆ ಚಾರಿಟ್ ಬಂದಿರೋದ್ರಿಂದ ಮೈಂಡ್ ಸೆಟ್ ಅವರು ಈಗ ತಮ್ಮ ಲೈಫ್ ಡಿಸಿಷನ್ಸ್ ಡೈರೆಕ್ಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಕಾಂಬಿನೇಷನ್ ಎರಡು ಇರೋದ್ರಿಂದ, ಸೆಲ್ಫ್ ಕಂಟ್ರೋಲ್, ಮೂವಿಂಗ್ ಫಾರ್ವರ್ಡ್ ಎರಡು ಇರೋದ್ರಿಂದ, ಜಗಲ್ ಮಾಡ್ತಾ ಇರೋದ್ರಿಂದ ಮಲ್ಟಿಪಲ್ ಪೀಪಲ್ ಆರ್ ಮಲ್ಟಿಪಲ್ ಪ್ರಾಸೆಸ್ ಅಲ್ಲಿ ಇದ್ದಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಆಗಿ ಥರ್ಡ್ ಪಾರ್ಟಿ ಅಂತ ಹೇಳೋದಕ್ಕಾಗಲ್ಲ. ಯೂಶಲಿ ಸೊ ಏನಾದ್ರೂ ಬೇರೆ ತರ ನೆಕ್ಸ್ಟ್ ನಾವು ರೀಡಿಂಗ್ಸ್ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಕಿಂಗ್ ಆಫ್ ವಾನ್ಸ್, ಏಸ್ ಆಫ್ ವಾನ್ಸ್ ಬಂದಿರೋದ್ರಿಂದ ಅಟ್ರಾಕ್ಷನ್ ಎನರ್ಜಿ ಖಂಡಿತ ಇದೆ. ಸೊ ನಿಮ್ಮ ಜೊತೆ ಇಲ್ಲದೆ ಇರೋದ್ರಿಂದ, ನೋ ಕಾಂಟ್ಯಾಕ್ಟ್ ಅಲ್ಲಿ ದೂರ ಇರೋದ್ರಿಂದ ಒಂದು ಅಟ್ರಾಕ್ಷನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅವರು ನ್ಯಾಚುರಲಿ ಅವರು ಸೊ ಅಟ್ರಾಕ್ಟಿವ್ ಪರ್ಸನ್ ಆಗಿರೋದ್ರಿಂದ ಅಟೆನ್ಷನ್ ಎಂಜಾಯ್ ಮಾಡೋ ಅಂತ ಸಿಚುವೇಶನ್ಸ್ ಇದೆ. ನ್ಯೂ ಸ್ಪಾರ್ಕ್ ಟುವರ್ಡ್ಸ್ ಸಮ್ವನ್ ಪಾಸಿಬಿಲಿಟಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಾಟ್ ಡೀಪ್ ಕಮಿಟ್ಮೆಂಟ್ ಅಲ್ಲಿ ಏನೂ ಇಲ್ಲ. ಸೊ ಇಂಪಾರ್ಟೆಂಟ್ ಏನಂದ್ರೆ, ಇದು ಸೀರಿಯಸ್ ರಿಲೇಶನ್ಶಿಪ್ ಇಂಡಿಕೇಶನ್ ಅಂತೂ ಅಲ್ಲ. ಇದು ಡಿಸ್ಟೆನ್ಸ್ ಇರೋದ್ರಿಂದ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಜಸ್ಟ್ ಅಟ್ರಾಕ್ಷನ್ ಇಲ್ಲ ಇಂಟ್ರೆಸ್ಟ್ ಲೆವೆಲ್ ಆಗಿರ್ಬೋದು. ಏಟ್ ಆಫ್ ಕಪ್ಸ್ ಇಲ್ಲಿ ಬಂದಿರೋದ್ರಿಂದ ನಾವು ರಿಯಾಲಿಟಿ ಚೆಕ್ ಅಂತ ಏನಾದ್ರೂ ಮಾಡೋದಾದ್ರೆ, ಸೊ ರಿಯಾಲಿಟಿ ಚೆಕ್ ಅಲ್ಲಿ ನಾವು ನೋಡೋದಾದ್ರೆ ಸ್ಟ್ರಾಂಗೆಸ್ಟ್ ಮೆಸೇಜ್, ಅವರು ಎಮೋಷನಲಿ ಡಿಸ್ಟೆನ್ಸ್ ಆಗ್ತಾ ಇದ್ದಾರೆ. ವಾಕಿಂಗ್ ಅವೇ ಎನರ್ಜಿ ನಿಮ್ಮ ಮೇಲೆ ಇರೋದ್ರಿಂದ, ನಿಮ್ಮ ಕನೆಕ್ಷನ್ ಅಲ್ಲಿ ಇರೋದ್ರಿಂದ ಅವರು ಯಾರ ಜೊತೆನೂ ಕೂಡ ಸ್ಟೇಬಲ್ ಆಗಿ ಕನೆಕ್ಟ್ ಆಗೋದಿಕ್ಕೆ ಚಾನ್ಸಸ್ಸೇ ಇಲ್ಲ ಅನ್ನೋದು ನಾವು ಹೇಳ್ಬೋದು. ಸೊ ಈ ಅಟ್ರಾಕ್ಷನ್ ಥರ್ಡ್ ಪಾರ್ಟಿಯಲ್ಲಿ ಇದರ ಸ್ಟ್ರಾಂಗ್ ಆಗಿ ಕಮಿಟೆಡ್ ಥರ್ಡ್ ಪಾರ್ಟಿ ಇದೆಯಾ ಅಂತ ಕೇಳಿದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ. ಲೈಟ್ ಅಟ್ರಾಕ್ಷನ್, ಟಾಕಿಂಗ್ ಸ್ಟೇಜ್ ಪಾಸಿಬಿಲಿಟಿ ಇದೆ. ಸೊ ಮೇನ್ ಫೋಕಸ್ ಅವರು ಇವಾಗ ಸದ್ಯಕ್ಕೆ ಅವರ ಜೀವನದಲ್ಲಿ ನೋ ಥರ್ಡ್ ಪಾರ್ಟಿ, ನೋ ನಿಮ್ಮ ಜೊತೆ ಕನೆಕ್ಷನ್ಗೆ ಅವರು ಆಗಿರೋದ್ರಿಂದ, ಸೊ ಮೇನ್ ಫೋಕಸ್ ಅವ್ರಿಗೆ ಅವ್ರದ್ದಾಗಿರುತ್ತೆ, ಅವರ ಈಗೋ ಆಗಿರುತ್ತೆ, ಅವರು ಡಿಸ್ಟೆನ್ಸ್ ಮಾಡಿರೋ ಉದ್ದೇಶ ಆಗಿರುತ್ತೆ. ಸೊ ವಾಟ್ ಇಸ್ ರಿಯಲಿ ಮೀನ್ ಟು ಯು ಅಂತಂದ್ರೆ, ಅವರು ಇನ್ನೊಬ್ರಿಗಾಗಿ ನಿಮ್ಮನ್ನು ಬಿಟ್ಟಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವರು
ಸ್ಟೆಪ್ ಬ್ಯಾಕ್ ಮಾಡಿದ್ದಾರೆ ಅಂದ್ರೆ ಅವರ ಓನ್ ಮೈಂಡ್‌ಸೆಟ್‌ಗೋಸ್ಕರ ಆಗಿರ್ಬೋದು, ಎಮೋಷನಲ್ ಕನ್‌ಫ್ಯೂಷನ್ಸ್‌ಗೋಸ್ಕರ ಆಗಿರ್ಬೋದು, ಹೊತ್ತು ಯಾವುದೇ ತರ ಬೇರೆ ಪರ್ಸನ್‌ಗೋಸ್ಕರ ನಿಮ್ಮಿಂದ ದೂರ ಇಲ್ಲ ಅನ್ನೋದು ಇಲ್ಲಿ ಹೆಚ್ಚು ಗೊತ್ತಾಗ್ತಾ ಇದೆ. ಹೋಪ್ ಈ ರೀಡಿಂಗ್ ಇಂದ ನಿಮ್ಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ. ಸೊ ಯಾರಿಗೆಲ್ಲ ಲವ್ ಸಿಚುಯೇಷನ್ಸ್ ಅಲ್ಲಿ ಇದೇ ತರ ಅನುಭವಿಸ್ತಾ ಇದ್ದೀರಾ, ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ಸೊ ನೀವು ಕಮೆಂಟ್ ಅಲ್ಲಿ ತಿಳಿಸೋದ್ರಿಂದ ನಾವು ಮಾಡೋ ಪೂಲ್ ರಿಚುವಲ್ಸ್ ಅಲ್ಲಿ ಆಡ್ ಮಾಡ್ತೀವಿ. ಅಂಡ್ ಆಲ್ ದ ಬೆಸ್ಟ್ ಟು ಯೋರ್ ಲವ್ ಅಂಡ್ ರಿಲೇಶನ್‌ಶಿಪ್ ಕನೆಕ್ಷನ್ಸ್ ಅಂತ ಹೇಳ್ತಾ, ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾಗಿದ್ರೆ ದಯವಿಟ್ಟು ನೀವು ನನ್ನ ವಾಟ್ಸ್ಆಪ್ ನಂಬರ್‌ಗೆ ಕನೆಕ್ಟ್ ಆಗಿ 8867550218ಗೆ ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.